ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವರಿಬ್ರು ಮದುವೆ ಆದ್ರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರಿಬ್ರು ಜೀವನ ಪೂರ್ತಿ ನರಳ್ತಾರೆ. ಇವರಿಬ್ರು ಮದುವೆ ಆದ್ರೆ ಇಡೀ ಗ್ರಹಗಳೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಏನೋ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಏನಾಯ್ತು? ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಮಾಳವಿಕಾ. ಏನ್ ಸರಿ ಅನ್ನಿಸ್ತಿಲ್ಲ? ನಮ್ ಶರತ್ ಮತ್ತೆ ಮಾಯಾ ಮದುವೆ. ಶರತ್ ಅವನಾಗೆ ಒಪ್ಪಿಗೆ ಕೊಟ್ಟು ಮಾಯಾ ಜೊತೆ ಎಂಗೇಜ್ ಆಗಿದ್ದಾನೆ. ಇದರಲ್ಲಿ ನಮಗ್ ಸರಿ ಅನ್ಸೋದು ಬಿಡೋದು ಮ್ಯಾಟ್ರ್ ಆಗೋದೇ ಇಲ್ಲ. ನಮ್ ಶರತ್ಗೆ ಸರಿ ಅನಿಸ್ತಿದ್ಯಲ್ಲ ಅಷ್ಟು ಸಾಕು. ಆದ್ರೆ ಮಾಯಾ ನಮ್ಮ ಷರತ್ತಿಗೆ ತಕ್ಕ ಜೋಡಿ ಅಲ್ಲ. ಇನ್ನು ಹಿತ ಮಾಯನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ನನ್ಗೆ ಈಗಲೂ ಅನ್ನಿಸ್ತಾ ಇದೆ ಮಾಳವಿಕಾ. ಈ ಮದುವೆ ನಡೀತಾ ಇರೋದೇ ಹಿತಾಗೋಸ್ಕರ ತಾನೆ? ನಿಜ. ಆದ್ರೆ ನಮ್ ಹಿತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಎಂಗೇಜ್ಮೆಂಟ್ ನಡೆದಿದ್ದು. ಮುಂದೆ ಒಂದಿನ ಹಿತ ಮಾಯನ್ನ ಒಪ್ಕೊಂಡೇ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ. ಅಲ್ಲದೆ ಈ ಮದ್ವೆ ಹಿತಾಗೋಸ್ಕರನೇ ನಡೀತಾ ಇದ್ರು ಮಾಯಿನ ಜೊತೆ ನಮ್ ಶರತ್ ಕೂಡ ಜೀವನ ನಡೆಸಬೇಕು ತಾನೆ. ಒಪ್ಪಿಗೆ ಕೊಟ್ಟಿದ್ರೆ ಎಂಗೇಜ್ಮೆಂಟ್ ಅಲ್ಲಿ ಆ ರಿಂಗ್ ತಗೊಂಡು ನಮ್ ಹಿತ ಯಾಕೆ ಓಡೋಗ್ತಾ ಇದ್ಲು? ಯಾಕೆ ಅಂದ್ರೆ ಅದು ನಮ್ಮ ಅಂಬಿಕನ್ ರಿಂಗು. ಮಾಯಿಂಗ್ ಅಷ್ಟೇ ಅಲ್ಲ, ಅದನ್ನ ಯಾರು ಕೊಡೋದಕ್ಕೂ ನಮ್ ಹಿತಂಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಹಾಗೆ ಮಾಡಿರ್ಬೇಕು. ನಿನಗೆ ನನ್ನ ಆತಂಕ ಅರ್ಥ ಆಗ್ತಾ ಇಲ್ಲ ಮಾಳವಿಕಾ. ಜ್ಯೋತಿಷಿಗಳು ಹೇಳಿದ್ದಾರೆ ಈ ಮದುವೆ ಆಗೋದು ಒಳ್ಳೇದಲ್ಲ ಅಂತ. ಈಗ ನೋಡು, ಎಂಗೇಜ್ಮೆಂಟ್ ದಿನನೇ ಎಂತ ಅನಾಹುತ ಆಗೋಯ್ತು. ಅದು ಕಾಕತಾಳಿನೂ ಆಗಿರಬಹುದಲ್ವಾ? We were all worried about her. ಬಟ್ ಇವಾಗ ದುರ್ಗಾ ಹುಷಾರಾಗಿದ್ದಾಳಲ್ವಾ, ಮನೆಗೂ ಬಂದಿದ್ದಾಳೆ, ಎಲ್ಲಾನು ನಾರ್ಮಲ್ ಆಗಿದೆ. ಸೊ ನಾವಿಬ್ರು ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಇದೆಲ್ಲ ಟೆನ್ಷನ್ ಮಧ್ಯ ನಿಮ್ಗೂ ಬ್ರೇಕ್ ಬೇಕಿದೆ ಅಂತ ನನ್ಗೆ ಗೊತ್ತು. ಅಂಡ್ ಆಲ್ಸೋ ನನಗೆ ನಿಮ್ಮ ಹತ್ರ ಸ್ವಲ್ಪ ಮದುವೆ ವಿಷಯಗಳನ್ನ ಡಿಸ್ಕಸ್ ಮಾಡೋದಿತ್ತು. ಮಾಯಾ, ಶರತ್ ವೆಡ್ಡಿಂಗ್ ಪ್ಲಾನರ್ನ ಕೂಡ ಮೀಟ್ ಮಾಡೋದಿದೆ. ಮಾಯಾ ವೇಟ್ ಒಂದು ನಿಮಿಷ ನಾ ಹೇಳೋದು ಕೇಳು. ಆ್ಯಕ್ಚುಲಿ ಇದನ್ನೆಲ್ಲ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಾಗಿಲ್ಲ. ಇದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಿಬಿಡು. ಆ್ಯಕ್ಚುಲಿ ಐ ಕಾಂಟ್ ಮ್ಯಾನೇಜ್ ದಿ ಸ್ಟಫ್ಸ್. ಹಾಗಂದ್ರೆ ಹೇಗೆ ಶರತ್? ಇದು ನಮ್ಮಿಬ್ರು ಮದುವೆ. ವಾಟ್ ಎವರ್ ಮಾಯಾ, ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ನಿನ್ಗೇನು ಚೆನ್ನಾಗಿ ಅನ್ಸುತ್ತೋ ಅದನ್ನೇ ಮಾಡು. ಐ ವಿಲ್ ಬಿ ಓಕೆ ವಿತ್ ಇಟ್. ಬಟ್ ಶರತ್ ಅಣ್ಣ, ನೀನ್ ಇಲ್ಲಿದ್ಯಾ? ಇವತ್ತು ಇತ್ತಂಗೆ ಹಾಲು ಕುಡಿಸೋ ಡ್ಯೂಟಿ ನಿಮ್ದು. ನಂಗೆ ಆನ್ಲೈನ್ ಕ್ಲಾಸ್ ಇದೆ, ಅಟೆಂಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ತಗೋ. ಶರತ್, ನಾನು ವೆಡ್ಡಿಂಗ್ ಪ್ಲಾನರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಮಾಯಾ ಪ್ಲೀಸ್ ಡೋಂಟ್ ಮೈಂಡ್. ಐ ನೀಡ್ ಟು ಗೋ. ಆ್ಯಕ್ಚುಲಿ ಹಿತಾಗೆ ಹಾಲು ಕುಡಿಸ್ಬೇಕು. ಹಾಗೇನೆ ದುರ್ಗಾ ಟ್ಯಾಬ್ಲೆಟ್ಸ್ ಕೂಡ ನನ್ನ ಹತ್ರನೇ ಇದೆ. ಡಾಕ್ಟ್ರು ಎಲ್ಲ ಟೈಮ್ ಟು ಟೈಮ್ ತಗೋಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ನೀಡ್ ಟು ಲೀವ್. ಸಾರಿ. ಮೊದಲು ಹಿತ ಹಿತ ಅಂತ ಜಪ ಮಾಡಿದ್ದಾಯ್ತು. ಈಗ ಆ ಹಿತ ಜೊತೆ ಈಗ ದುರ್ಗಾ ಒಬ್ಳು ಎಕ್ಸ್ಟ್ರಾ ಆಡ್ ಆಗಿದ್ದಾಳೆ. ನಿನ್ನೆ ಮೊನ್ನೆ ಬಂದಿರೋ ದುರ್ಗಾ ಬಗ್ಗೆ ಇಷ್ಟು ಕನ್ಸರ್ನ್ ತೋರಿಸ್ತಾನೆ ಇವನು. ಬಟ್ ಯಾಕೆ ಒಂದ್ಸಲನೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲ? ಛೇ,
ದುರ್ಗಾ ಬೇಗ ಕೊಡು, ಬರೀ ಕಾರ್ ಓಡಿಸ್ಕೊಂಡಿದ್ರೆ ಹೇಗೆ? ಮಣಿ, ಹುಷಾರಿಲ್ದಿರೋದ್ ನನಗ ನಿನಗ? ನಿಂಗೆ. ಮತ್ತೆ ಹಣ್ಣು ಯಾರು ತಿನ್ಬೇಕು? ನಾನು. ಆಹಾ, ಇದ್ಯಾವ ಸೀಮೆ ನ್ಯಾಯ ಮಣಿ? ನೋಡು ದುರ್ಗಾ, ಡಾಕ್ಟರ್ ನಿಂಗೆ ಏನ್ ಹೇಳಿದಾರೆ? ಏನ್ ಹೇಳಿದಾರೆ? ರೆಸ್ಟ್ ಮಾಡ್ಬೇಕು ಅಂದಿದ್ದಾರೆ ಅಲ್ವಾ? ಕೆಲ್ಸ ಮಾಡ್ಬೇಡಿ ಅಂದಿದಾರಲ್ವಾ? ಅದಕ್ಕೆ ನಿಂಗೆ ನನ್ ಕಡೆಯಿಂದ ಸಣ್ಣ ಪುಟ್ಟ ಹೆಲ್ಪ್ ಆದ್ರೂ ಮಾಡೋಣ ಅಂತ ಹಣ್ಣು ತಿನ್ನೋ ಕೆಲ್ಸ ನಾನ್ ಮಾಡ್ತಿದ್ದೀನಿ. ಉದ್ದಾರ. ಸರಿನಮ್ಮ, ನಾನು ರೆಸ್ಟ್ ಮಾಡ್ತೀನಿ. ನೀನು ಈ ಹಣ್ಣು ತಿಂದು ಬಾಳೆಹಣ್ಣು ಸಿಪ್ಪೆನ ಹೋಗಿ ಕಸದ ಬುಟ್ಟಿಗೆ ಹಾಕು. ನಾನಾ? ಹ್ಞೂ, ಮತ್ತೆ ಇನ್ಯಾರು ಹಾಕ್ತಾರೆ? ಛೇ, ತಿನ್ನೋ ನಾನಂದ್ಮೇಲೆ ಸಿಪ್ಪೆ ಬೇರೆಯವ್ರು ಎಸಿಬೇಕು ತಾನೆ. ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಬಾಸಿಗೆ ಕ್ಷೀರಾಭಿಷೇಕ. ಬಾಸು, ನಾನೇನು ಮಾಡೇ ಇಲ್ಲ ಬಾಸು. ಎಲ್ಲ ಈ ಮಣಿ ಕೆಲ್ಸ. ಬಾಸು, ಆಹಾ, ನನ್ ಮೇಲೆ ತಾಕ್ಬಿಡು. ನಾನೇನ್ ಮಾಡ್ದೆ? ಆ ಸಿಪ್ಪೆ ಡಸ್ಟ್ಬಿನ್ ಬಿಡದೆ ಕೆಳಗ್ ಬಿದ್ರೆ ನಾನೇನ್ ಮಾಡ್ಲಿ? ನಿಮ್ ಬಾಸ್ಗೆ 4 ಕಣ್ಣಿದ್ರು ಆ ಸಿಪ್ಪೆ ಕಾಣಲ್ವಾ? ಸುಮ್ನಿರ್ ಮಣಿ, ನಂಗ್ ನಂದಾಗಿದೆ, ಇವಳೊಬ್ಳು. ಅಲ್ಲ ಪುಟ್ ಮೇಡಮ್, ನೋಡು, ಈ ಸಲ ನಾನು ಏನು ಮಾಡಿಲ್ಲ, ಆದ್ರೂ ಅವರೇ ಹಾಲು ಚೆಲ್ಕೊಂಡ್ಬಿಟ್ರು. ಜಾಣ ಮರಿ, ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ರೋಡಲ್ಲಿ ಒಬ್ಳೆ ಹಾಗೆಲ್ಲ ಓಡಬಾರ್ದು ಅಂತ ಮಾತ್ರ ಗೊತ್ತಾಗಲ್ಲ ಅಲ್ವಾ? ನಾನು ಆಸ್ಪತ್ರೆಯಲ್ಲಿದ್ದೆ, ಅದಕ್ಕೆ ನಿಂಗೆ ಬಯೋದ್ನ ಮರ್ತೋಗ್ಬಿಟ್ಟೆ. ಪುಟ್ ಮೇಡಮ್, ಇನ್ಮೇಲೆ ನೀನು ಯಾವತ್ತೂ ಹಾಗೆಲ್ಲ ಮಾಡಬಾರ್ದು. ನೋಡು, ಸುಮ್ಮನೆ ಹೀಗೆ ತಲೆಯಲ್ಲಿ ಆಡ್ಸಿದ್ರೆ ಸಾಲದು. ಅವತ್ತೆಲ್ಲರೂ ಎಷ್ಟು ಗಾಬರಿ ಆಗೋಗಿದ್ರು ಗೊತ್ತಾ? ನಾನು ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಎಂತ ಅನಾಹುತ ಆಗೋಗಿರೋದು. ಪುಟ್ ಮೇಡಮ್, ಇನ್ಮೇಲೆ ನೀನು ಹಾಗೆಲ್ಲ ಮಾಡಲ್ಲ ಅಂತ ನಿಂಗೆ ಮಾತು ಕೊಡು.